ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಕುಜ ಈ ಒಂದು ಶನಿಯ ಜೊತೆ ಒಂದು ಹೆಚ್ಚು ಕಡಿಮೆ 30 ವರ್ಷದ ನಂತರ ಆ ಒಂದು ಮೀನರಾಶಿಯಲ್ಲಿ ನಡೀತಿರತಕ್ಕಂಥ ಪರಿಭ್ರಮಣ, ಕಾಲಚಕ್ರ, ವೈರಾಗ್ಯ ರಾಶಿ ಅಂತ ಹೇಳ್ತೇವೆ. ಮೋಕ್ಷ ರಾಶಿ ಅಂತ ಕೂಡ ಹೇಳ್ತೇವೆ. ಮೋಕ್ಷದ ಮನೆ ಅನ್ನತಕ್ಕಂಥದ್ದು ಮುಖ್ಯವಾಗಿ ಮೇಷ ಲಗ್ನ, ಮೇಷ ರಾಶಿಯವರು ಹುಷಾರಾಗಿದೆ. ಪ್ರಳಯ ತಾಂಡವಾಗುತ್ತೆ. ಯಾರಾದ್ರೂ ಜಗಳ, ಕಲಹ, ಶತ್ರುಗಳು, ಇನ್ನು ನಿಮ್ ಬಲ ಹೋಗಿ ಮಲಗ್ಬಿಡ್ತು ಶನಿ ಜೊತೆ ಸೇರ್ಕೊಂತು. ಖಂಡಿತ ಈ 48 ದಿನ ಮೇಷರಾಶಿ, ಮೇಷ ಲಗ್ನ, ಅದರಲ್ಲೂ ಅಧಿಕಾರ ಇರೋರು, ಲೀಗಲ್ ಅಲ್ಲಿ ಇರೋರು, ದೊಡ್ಡ ಪೊಲಿಟಿಕಲ್ ಲೈನ್ ಅಲ್ಲಿ ಇರೋರು ತುಂಬಾ ಹುಷಾರಾಗಿರಿ. ನಿಮ್ಮನ್ನು ಪ್ರಚೋದಿಸ್ತಾರೆ. ಏನ್ರಿ ಇಷ್ಟೇ ಏನ್ರಿ ನಿಮ್ ಶಕ್ತಿ? ಪೊಲೀಸು. ನೀವು ನಿಮ್ ಯೋಗ್ಯತೆ ಒಂದು ಕಳ್ಳ ನಡಿಲಿಕ್ಕಾಗಲ್ಲ. ಇಲ್ಲ ಮಾಡಿದ್ದುಂಟು ಮಹಾರಾಯ ಅನ್ನತಕ್ಕಂಥದ್ದು. ಉಪ್ಪು ತಿಂದ ನೀರು ಕುಡಿಬೇಕು ಅಂತೇಳಿ ಯಾವತ್ತೋ ಮಾಡಿದ್ದು ನಿಮ್ಮ ಮೇಲೆ ವಿಪರೀತ ಉಲ್ಪಣಕ್ಕೆ ಒಳಗಾಗತಕ್ಕಂಥದ್ದಾಗುತ್ತೆ. ತುಂಬ ಕೇರ್ಫುಲ್ ಆಗಿರ್ತಕ್ಕಂಥದ್ದಿರಿ. ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ಇಲ್ಲಿಗಲ್ ವ್ಯವಹಾರ ಮಾಡಿಟ್ಟಿದ್ರಿ. ಇವತ್ತೇನಾದ್ರೂ ರಿವರ್ಸ್ ಇತ್ತು ಅಂದ್ರೆ ತಟ್ಟೆನಲ್ಲಿ ಪ್ರಸಾದ ಬಿದ್ದಾಗಿ ನೆನಪಿಟ್ಕೊಳ್ಳಿ. ಹಠಾತ್ ದುರ್ಮರಣಗಳು, ಹಠಾತ್ ಆಕ್ಸಿಡೆಂಟ್ಗಳು, ಹಠಾತ್ ಹತ್ಯೆಗಳು, ಹೆಲಿಕಾಪ್ಟರ್ ಎದ್ದಿದ್ದೆ, ಪ್ಲೇನ್ ಎದ್ದಿದ್ದೆ, ಡಮ್ ಅಂತ ಮತ್ತೆ ಇಳಿಯೋ ತರ ಪ್ರಭಾವ. ಪ್ಲೇನ್ ಕ್ರಾಶ್ಗಳು ತುಂಬಾ ಆಗ್ತಕ್ಕಂಥದ್ರ ಒಂದು ಪ್ರಭಾವ. ಯಾಕಂದ್ರೆ ಶನಿ, ಕುಜ, ಶುಕ್ರನ ಹಿಂದ್ಗಡೆ ಇದ್ದಾರೆ. ಅಲ್ಲಿ ನೋಡಿ ಲಾಕ್ ಆಗಿರ್ತಕ್ಕಂಥದ್ದು. ಗುರುವಿನ ದೃಷ್ಟಿ ಇಲ್ಲ. ದುಷ್ಟಗ್ರಹಗಳ ಈ ರೀತಿ ಆದಾಗ ಗುರುವಿನ ದೃಷ್ಟಿ ಇರಬೇಕು, ಅಲ್ಲಿ ಇಲ್ಲ. ಶನಿವತ್ ರಾಹು, ಕುಜವತ್ ಕೇತು ಅಂತ ಹೇಳ್ತೇವೆ. ರಾಹುವಿಂದ ತಪ್ಪಿಸ್ಕೊಂಡ ಕುಜ ಅಂತ ಹೇಳದ ಅಂದ್ರೆ ಮತ್ ಶನಿ ಜೊತೆ ಸೇರ್ಕೊಂಡಿದ್ದಾನೆ. ಸೂರ್ಯನನ್ನು ಕೂಡ ಎಳ್ಕೊಂಡು ಬರ್ತಿದ್ದಾನೆ. ಸೊ ದೊಡ್ಡ ದೊಡ್ಡ ಅಧಿಕಾರಸ್ಥರಿಗೆ ಅಧಿಕಾರ ಶಿರದಂಡ. ಒಂದು ಸೂಕ್ಷ್ಮವಾಗಿ ಗಮನಿಸಿದರೆ ನಿತೀಶ್ ಕುಮಾರ್, ನಿತಿನ್ ರುಬಿನ್, ಇಬ್ಬರ ಅಕ್ಷರಗಳು ನೋಡಿ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತದ್ದು ಬರುತ್ತೆ. ಅಲ್ಲೊಂದು ನಡೆದಿದೆ ಎಳೆದಾಟ ಅನ್ನತಕ್ಕಂಥದ್ದು. ಸೊ ವೆರಿ ಕೇರ್ಫುಲ್. ಅಲ್ಲಿ ನೋಡಿ ನೀರಿಗೆ ಸಂಬಂಧಪಟ್ಟಂತ ಒಂದು ಗಲಾಟೆಗಳು, ಜಗಳಗಳು, ಕಲಹಗಳು. ನೀರಿನ ಮನೆ, ಮೋಕ್ಷದ ಮನೆ. ಪಂಜಾಬ್ನ ಮುಖ್ಯಮಂತ್ರಿ ಒಂದು ದೊಡ್ಡ ದಾವ ಹೇಳ್ತಾರೆ ರಾಜಸ್ಥಾನಕ್ಕೆ, ನೀವು ನಮ್ಮ ನೀರನ್ನು ಬಳಸ್ಕೋತಿದ್ದೀರಿ. 1960ರಿಂದ ನೀವು ನಮಗೆ ರಾಯಧನ, ರಾಯಲ್ಟಿ ಕೊಟ್ಟಿಲ್ಲ. ಬಳಸ್ಕೋತಿದ್ದೀರಲ್ವಾ? ಹೆಚ್ಚು ಕಡಿಮೆ 1,50,000 1,80,000 ಕೋಟಿ ಕೊಡಬೇಕು. ಬಳಸ್ಕೋತಿದ್ದೀರಿ ರಾಜಸ್ಥಾನ ಅವ್ರು. ಏನದು ಹಾಗೆ ಹೀಗೆ. ನಾನು ಇದನ್ನ ಲೋಕಸಭೆಯಲ್ಲೂ ಕೂಡ ನಾನು ಆಗಲೇ ಮಾತಾಡಿದ್ದೆ ಅನ್ನತಕ್ಕಂಥದ್ದು. ಅದಷ್ಟೇ ಅಲ್ಲ, ಡೊನಾಲ್ಡ್ ಟ್ರಂಪ್ನ ಒಂದು 35-36 ವರ್ಷದ ಹಿಂದುಗಡೆಯ ಒಂದು ರೀಲು, ಒಂದು ಶಾರ್ಟ್ ಇಂಟರ್ವ್ಯೂದು ಪ್ರಸಾರ ಆಗುತ್ತೆ. ಅವನಿಗೆ ನೋಡಿ, ರಾಕ್ಷಸ ಎಲ್ಲಿದ್ದರೂ ರಾಕ್ಷಸನೇ. ಅವತ್ತಿಗೆ ಇರಾನ್ ಇರಾಕ್ ಕೊಲ್ಲಿ ಯುದ್ಧ ನಡೀತಿದ್ರೆ ಇರಾನ್ನ ವಶಪಡಿಸ್ಕೊಳ್ಳೋಣ, ಅಲ್ಲಿ ಸುತ್ತಮುತ್ತಲಿರೋ ದ್ವೀಪಗಳನ್ನೆಲ್ಲ ವಶಪಡಿಸ್ಕೊಳ್ಳೋಣ, ಹಾರ್ಮೋಸ್ ಅನ್ನತಕ್ಕಂಥ ಒಂದು ಜಲ ದಿಗ್ಬಂಧನ ಹಾಕ್ಬಿಡೋಣ ಅಂತ ಅವತ್ತೇ ಹೇಳ್ತಾನೆ. ನೋಡಿ, ಇವತ್ತು ಕರ್ಕೊಂಡು ಬಂದು ಅವನನ್ನೇ ಆ ಸ್ಥಾನದಲ್ಲಿ ಕುಂದಿರ್ಸಿಟ್ಟಿದೆ. ತುಂಬಾ ಕೇರ್ಫುಲ್ ಆಗಿರಿ. ಜಲ, ವಾಯು, ರೈಲು, ಗ್ಯಾಸು, ಪೆಟ್ರೋಲ್ ಟ್ಯಾಂಕರ್ಸು, ಇವುಗಳು ತುಂಬ, ಅವುಗಳ ಡ್ರೈವಿಂಗ್ ಅಲ್ಲಿರೋರು ತುಂಬ ಮೈಯೆಲ್ಲ ಕಣ್ಣಾಗಿರಿ. ನೈಟ್ ಡ್ರೈವಿಂಗ್ ಹುಷಾರಾಗಿರಿ. ಓಡಾಡಲೇಬೇಡಿ ನೈಟ್ ಡ್ರೈವಿಂಗ್. ಖಂಡಿತ ಡ್ರೈವರ್ಗಳಿಗೆ ನಿದ್ದೆ ಬಂದು ಎಲ್ಲೋ ತಗೊಂಡೋಗಿ ಗುದ್ದೋ ಅಂತ ಪ್ರಸಂಗಗಳು ಜಾಸ್ತಿ ಇರುತ್ತೆ. ಶನಿ ನಿದ್ರಾಕಾರಕ, ಕುಜ ಸೇರ್ಕೊಂಡಿದ್ದಾನೆ ಅಂದ್ರೆ ರಕ್ತಕಾರಕ, ಬ್ಲಾಸ್ಟ್. ಅದು ದೊಡ್ಡದು. ಒಬ್ಬ ಹೋಗೋ ಜಾಗದಲ್ಲಿ 8 ಹೋಗೋ ಜಾಗದಲ್ಲಿ 80 ಹೋಗೋ ಜಾಗದಲ್ಲಿ 800-8,000. ಒಂದು ದಿನಕ್ಕೆ ಕಡಿಮೆ ಎಂದರು 8 ಲಕ್ಷ ಕೋಟಿ ಇವತ್ತು ಖರ್ಚು ಮಾಡ್ತಿರೋದು ಟ್ರಂಪ್. ಖಾಲಿ ಖಜಾನೆ ಖಾಲಿ. ಆಲ್ರೆಡಿ ಮಿಡ್ಲ್ ಈಸ್ಟ್ ಕಂಟ್ರಿಗಳನ್ನ, UAE ಇವ್ರನ್ನೆಲ್ಲ
ದುಡ್ಡು ಕೊಡ್ರು ಅಂತ ಹೇಳ್ತಿದ್ದಾನೆ. ನಿಮ್ಮನ್ನ ಮೇಂಟೈನ್ ಮಾಡ್ತಿಲ್ವಾ, ನನ್ನ ಕೈಯಲ್ಲಿ ಆಗ್ತಿಲ್ಲ, ದುಡ್ಡು ಕೊಡಿ ಅಂತಿದ್ದಾನೆ. ಒಂದ್ ದಿನಕ್ಕೆ 8 ಲಕ್ಷ ಕೋಟಿ ನೆನ್ಪಿಟ್ಕೊಳ್ಳಿ. ನಮ್ಮ ಕರ್ನಾಟಕ ಸರ್ಕಾರದ ಬಜೆಟ್, ಒಂದು ಸ್ಟೇಟ್ನ ಒಂದು ವರ್ಷದ ಬಜೆಟ್ ಒಂದು ದಿನಕ್ಕೆ ಖಾಲಿ ಮಾಡ್ತಿದ್ದಾನೆ. ಎಲ್ಲಿಗೆ ಬಂದು ನಿಲ್ಲುತ್ತೆ, ಎಲ್ಲಿರುತ್ತೆ ದುಡ್ಡು? ಅಲ್ಲಿ ಆಲ್ರೆಡಿ 50 ಒಂದು ತನ್ನದೇ ಆದಂತ ರಾಜ್ಯಗಳ ಜನ ದಂಗೆ ಎದ್ದು ಮೊನ್ನೆ ಎಲ್ಲ ಸ್ಟ್ರೈಕ್ ಮಾಡಿರೋದು ನೀವು ನೋಡಿರ್ತೀರಿ. ದಿಸ್ ಆಲ್ ಹ್ಯಾಪನಿಂಗ್. ವೆರಿ ಕೇರ್ಫುಲ್ ಮೇಷ, ವೆರಿ ಕೇರ್ಫುಲ್. ಪರಿಹಾರ ಹೇಳ್ತಾನೆ ಕಡೆದಾಗಿ. ಇನ್ನು ವಿಶೇಷವಾಗಿ ಸಿಂಹರಾಶಿ, ನಿಮ್ಮ ಅಷ್ಟಮದಲ್ಲಿ ಇವ್ರಿಗಾದ್ರೂ ವ್ಯಯದಲ್ಲಿ ನಡೀತಿದೆ, ಕಳ್ತನ ಮನೆಯಲ್ಲಿ ನಡೀತಿದೆ. ಕಳ್ಳರುಗಳೆಲ್ಲ ಒಂದಾಗಿದ್ದಾರೆ 12ನೇ ಮನೆಯಲ್ಲಿ ಮೇಷರಾಶಿಗೆ. ನಿಮ್ಗೆ ಹಂಗಲ್ಲ, ಡೈರೆಕ್ಟ್ ಗನ್ ಇಡೋಕೆ. ಮೊನ್ನೆ ಅಜಯ್ ಜಡೇಜಾ ಸಾರಿ ಕ್ರಿಕೆಟರ್ ಏನೋ ಹಿಂಗ್ ತೋರಿಸ್ತಾನೆ, 13-14 ವರ್ಷ ಚೆನ್ನೈನಲ್ಲಿ ಇದ್ದಂಥವ್ನು ತೆಗೆದು ಅವನು ಬಂದು ರಾಜಸ್ಥಾನ್ ಕೊಂಡ್ಕೋತಾರೆ. ಇವತ್ತು ಅದಿಲ್ಲ, ನಿಯತ್ತಿಗೆ ಬೆಲೆ ಇಲ್ಲ, ಎಲ್ಲ ಅಷ್ಟೇ ತೆಗೆದು ಪಕ್ಕಕ್ಕೆ ಜರುಗಿಸೋದೆ. ಮನುಷ್ಯನಿಗೆ ನಿಯತ್ತನಿಗೆ ಬಲವಿಲ್ಲ. ಇಷ್ಟು ವರ್ಷ ನೀನು ಆಡ್ದೆ ಕಣೋ, ಇದ್ದೇ ಕಣೋ ಅನ್ನತಕ್ಕಂಥದ್ದು. ರವೀಂದ್ರ ಜಡೇಜಾ ನೋಡಿ, ಅಲ್ಲ ಅವ್ನು ಭಾವುಕ ಅಲ್ಲಿ ಬಂದು. ಆ ರೀತಿಯ ಪ್ರಭಾವ. ಯು ವಿಲ್ ಬಿ ಹಂಟೆಡ್. ನೀವೆಷ್ಟೇ ಕೆಲಸ ಮಾಡಿದ್ರು, ಏನೇ ಮಾಡಿದ್ರು, ದೊರೆ ಮಟ್ಟದ ವ್ಯಕ್ತಿಗಳು, ತುಂಬಾ ದೊಡ್ಡ ದೊಡ್ಡ ಲೀಡರ್ಸು, ಅಡ್ಮಿನಿಸ್ಟ್ರೇಷನ್, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ನಿಮ್ಮ ಮೇಲೇನೆ ರೈಡು, CBI ಆಫೀಸರ್ ನಿಮ್ಮ ಮೇಲೇನೆ ರೈಡು. ಕಳ್ಳರುಗಳು ಮೊನ್ನೆ ನೋಡಿ 5 ಕೋಟಿ ಚಿಲ್ಲರೆದು ನೈಜೀರಿಯನ್ ಪ್ರಜೆಗಳನ್ನ ಹಿಡಿದು ನಮ್ಮ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಅಥಾರಿಟಿ ಅವರು ಹಿಡಿದಿದ್ದಾರೆ ಡ್ರಗ್ಸ್ ಅನ್ನ. ಈ ನೈಜೀರಿಯನ್ಸ್ ನ ಬಿಡ್ಲೇಬಾರ್ದು. ಏನಕ್ಕೆ ಬಿಡ್ಬೇಕು? ಫಸ್ಟ್ ಆಫ್ ಆಲ್ ಅದ್ರಲ್ಲಿ 9 ಜನ ಬರೋದೇ ದೊಡ್ಡ ಕಳ್ಳರು. ಅದು ಆ ಪದ್ಧತಿಯೇ ಅದು. ಏನೋ ವ್ಯವಹಾರ, ಅವನ ಮೇಲೆ ಒಂದು ಅಲರ್ಟ್ ಟೀಮ್ ಇಟ್ಬಿಡ್ಬೇಕು. ಅವ್ನ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ ಅಂತ 1-2 ವರ್ಷ. ಆ ಕಡೆಯಿಂದ ಬರ್ತಕ್ಕಂಥವ್ರು ಅವ್ರು ಬರೋದೇ ಇಂಥ ಹವಾ ಕೆಲಸ ಮಾಡೋಕೆ ಗೊತ್ತಿದೆ ಅಲ್ವಾ. ಆಮೇಲೆ ಅವ್ರ ಹಿಂದ್ಗಡೆ ಹೋಗೋದು. ಸಿಂಹ ರಾಶಿ ಅಂತ ಒಂದು ವ್ಯವಹಾರ, ಇನ್ನೊಂದು ಎಲ್ಲ ಫ್ರೀಸ್ ಮಾಡ್ಕೊಳ್ಳಿ 48 ಡೇಸ್. ಸುಮ್ನಿರು ಗುರುಗಳೇ, ಏಪ್ರಿಲ್ 20ಕ್ಕೆ ನಮ್ಗೆ ಇದು ಬರುತ್ತೆ, ಅಕ್ಷಯ ತೃತೀಯ ಬರುತ್ತೆ, ನಾವೇನೋ ಮಾಡ್ಕೊಬಿಡ್ತೀವಿ. ನಿಮ್ ಇಷ್ಟಪ್ಪ, ನಾನೇನು ಹೇಳಲ್ಲ. ರೈತರಾಗಿದ್ರೆ ಅಂತೂ ಬಿರುಗಾಳಿಯ ಹುಷಾರಾಗಿರಿ. ಸಿಂಹರಾಶಿ, ಸಿಂಹ ಲಗ್ನದವರಿಗೆ ಈ ಒಂದು ಹಪ್ಪಳ ಹೊಡೆದಾಕ್ಬಿಡುತ್ತೆ. ಏನಾದ್ರೂ ಆರೋಗ್ಯಕ್ಕೆ ಸಮಸ್ಯೆ, ಲಾಂಗ್ ಜರ್ನಿಗಳು ಬೇಡ, ತಗಾದೆಗಳು ಬೇಡ, ಕಿರಿಕಿರಿಗಳು ಬೇಡ. ರೌಡಿಸಮ್ ನಲ್ಲಿ ಇದ್ರಿ ಅಂದ್ರೆ ಹುಡ್ಕೊಂಡ್ ಬಂದು ಇನ್ನೋನಲ್ಲಿ ಹೊಡೆದಾಕೋದೆ. ಹೊಡೆದಿದ್ದಾರೆ ನೋಡಿ, ಹುಡ್ಕೊಂಡ್ ಬಂದು ಈ ರೀತಿ ಮನುಷ್ಯ ವಿಪರೀತ ಹುಚ್ಚು ಉನ್ಮಾದಕ್ಕೊಳಗಾಗ್ತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಸಿಂಹರಾಶಿಯವರಂತೂ ನೀವೇ ಹೋಗಿ ಅಷ್ಟಮದಲ್ಲಿ ಬೇರೆ ಕುಳಿತಿರೋದು, ಯಾವುದೋ ಒಂದು ಸುಳಿ ಹೋಗಿ ಸಿಲ್ಕಾಕೋತೀರಿ. ಪ್ರಾಪರ್ಟಿ ಇರ್ಬೋದು, ವ್ಯವಹಾರ ಇರ್ಬೋದು, ವ್ಯಾಪಾರ ಇರ್ಬೋದು, ಉದ್ಯೋಗ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ತಗಾದೆಗಳು, ಕಿರಿಕಿರಿಗಳು, ಯಾರು ಅಕ್ಕಪಕ್ಕದಲ್ಲೇ ಜಗಳ. ನೆನ್ನೇನು ನಾನು ಯಾವುದೋ ಒಂದು ಬ್ಯಾಂಕ್ ಕೆಲಸಕ್ಕೆ ಒಂದು ಪುಟ್ಟದಾಗಿ ಬರಲೇಬೇಕಿತ್ತು. ಸೊ ಅರ್ಜೆಂಟಾಗಿ ಸಂಜೆ ಅಂತೇಳಿ ಏನಾಯ್ತು ಗೊತ್ತಿಲ್ಲ, ಟ್ರಾಫಿಕ್ ಟಚ್ಚಿಂಗ್. ಕಾರ್ ಡ್ರೈವರ್ ಇಳಿತಾನೆ, ಟ್ಯಾಕ್ಸಿ ಡ್ರೈವರು ಅವನನ್ನ ಇಳಿಸಿ ಬಕ್ಕ 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 ಅಂತ ಗುದ್ದುತ್ತಾನೆ. ಸ್ಮಾಲ್ ಕರೆಕ್ಷನ್. ಆ ವ್ಯಕ್ತಿ ಬೇಕು ಅಂತ ಬ್ರೇಕ್ ಹಾಕಿರೋಲ್ಲ, ನಿಮ್ ಗಾಡಿಗೆ ಅಂತ ಬೇಕು ಅಂತ ಪ್ಲಾನ್ ಮಾಡಿಲ್ಲ. ಮಾಡಿದ್ರೆ ಇಟ್ಸ್ ಅ ಮರ್ಡರ್. ಫಸ್ಟ್ ಆಫ್ ಆಲ್ ಅವ್ನು ಮುಂದ್ಗಡೆ ಇದ್ದಾನೆ. ಮುಂದ್ಗಡೆ ಇದ್ದಾನೆ. ಏನಾಗ್ಬಿಡುತ್ತೆ, ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳಿ. ಬಿಡಿ ಅಷ್ಟು 100 ಗಾಡಿಗಳು ಇಮಿಡಿಯೇಟ್ ನಿಂತು ಬಿಡುತ್ತು. ಸಿಂಗಲ್ ವೇ. ಆ ಸಿಂಗಲ್ ರೋಡಲ್ಲೇ ಡಬಲ್ ಗಾಡಿಗಳು ಓಡ್ತಿದ್ದಾವೆ. ಅದರಲ್ಲೂ ಒಂದು ಗಾಡಿ ಓಡ್ತಿದ್ರೆ ಇನ್ನೊಂದು ಗಾಡಿ ಹಿಂಗ್ ಬರಬೇಕು. ಏನಾಗ್ತಿದೆ ಅಂತ ಗೊತ್ತಿಲ್ಲ. ಈ ರೀತಿಯ ರೋಡ್ ರೇಜ್ಗಳು ಜಾಸ್ತಿ ಆಗ್ತವೆ. ಯುವಕರಲ್ಲಿ ಡ್ರಗ್ಸ್ ಅಭ್ಯಾಸಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ವೀಲಿಂಗ್ ಮಾಡ್ತಕ್ಕಂಥ ಒಂದು ಪುಂಡಾಟಿಕೆ ಜಾಸ್ತಿ ಆಗುತ್ತೆ. ಸಣ್ಣ ಗಲಭೆ ದೊಡ್ಡದಾಗ್ಬಿಡುತ್ತೆ. ಗಲಭೆಗಳು, ಇನ್ನೊಂದು ಇನ್ವಾಲ್ವ್ಮೆಂಟು. ನೀವು ನಿಜ ಹೇಳ್ತಾನೆ ದೇಶಾಂತರವೇ. ಸಿಂಹರಾಶಿ ವೆರಿ ಕೇರ್ಫುಲ್. ಹೇಳ್ತಾನೆ ಪರಿಹಾರ ಏನ್ ಮಾಡ್ಬೇಕು ಅಂತ ಹೇಳ್ತಾನೆ. ಏನು ಮಾಡಕ್ ಹೋಗ್ಬೇಡಿ. ದೊಡ್ಡ ಕಾರ್ಯ, ದೊಡ್ಡ ಇನ್ವೆಸ್ಟ್ಮೆಂಟು, ದೊಡ್ಡ ಅಗ್ರಿಮೆಂಟು, ದೊಡ್ಡ ಪಾರ್ಟ್ನರ್ಶಿಪ್ಪು, ದೊಡ್ಡ ಫ್ರೆಂಡ್ಶಿಪ್ಪು. ಸಪ್ತಮಾಧಿಪತಿ, ಭಾಗ್ಯಾಧಿಪತಿ, ಲಗ್ನಾಧಿಪತಿ, ಸುಖಾಧಿಪತಿ, ಷಷ್ಠಾಧಿಪತಿ ಹೆಂಗ್ ಕೂತಿದಾರೆ ಗೊತ್ತಾ ಅಷ್ಟಮದಲ್ಲಿ.
ಚೋರ್ಗುರು ಚಂಡಾಲ್ ಶುಶ್ರು ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬ ಗನ್ ಇಟ್ಕೊಂಡಿದ್ದಾನೆ, ಒಬ್ಬನ ಕತ್ತಿ ಇಟ್ಕೊಂಡಿದ್ದಾನೆ, ಇನ್ನೊಬ್ಬ ಆಸಿಡ್ ಇಟ್ಕೊಂಡಿದ್ದಾನೆ ಅನ್ನೋ ತರ ಮಕ್ಕಳೇ. ದಯಮಾಡಿ ಮೇಷರಾಶಿ, ಸಿಂಹರಾಶಿ ಮನೆಯ ಮುಂದುಗಡೆ 18 ದಿನ, 18 ಪರಿಪೂರ್ಣವಾಗಿ ಅಂಗಾರಕ ಸಂಖ್ಯೆ. 1 ಅಂದ್ರೆ ಸೂರ್ಯ, 8 ಅಂದ್ರೆ ಶನಿ, 2 ಸೇರಿದ್ರೆ 9. ನೋಡಿ 18 ಯಾವ ರೀತಿ ಲೆಕ್ಕಾಚಾರ. 1 8 ಸೇರಿದ್ರೆ 9. ಅಲ್ಲಿ ಸೇರಿರೋರು ಯಾರು? 1 8 9. 1 ಅಂದ್ರೆ ಸೂರ್ಯ, 8 ಅಂದ್ರೆ ಶನಿ, 9 ಅಂದ್ರೆ ಕುಜ. 18 ದಿನ ದಯಮಾಡಿ ನಿಮ್ಮ ಮನೆ ಹತ್ರ ಇರೋ ಗ್ರಾಮದೇವಿ, ಗ್ರಾಮದೇವರು, ಅದು ನರಸಿಂಹ ಇರ್ಬೋದು, ಪೂಚಮ್ಮ ಇರ್ಬೋದು, ಯಾರಾದರೂ ಸರಿಯೇ, ಅಲ್ಲಿ ಹೋಗ್ಬಿಟ್ಟು ಒಂದು ಬೂದು ಗುಂಬಳಗಾಯಿ ದೀಪ ಹಚ್ಚತಕ್ಕಂಥದ್ದು ಮಾಡಿ. ಅಲ್ಲಿ ಟೈಮ್ ಇಲ್ಲ ಗುರುಗಳೇ. ಮನೆ ಮುಂದುಗಡೆಯಾದರೂ ನಮ್ಮ ಮನೆಗೆ ಕಾವಲಾಗಬೇಕು. ವೀರಭದ್ರ, ಕಾಳಭೈರವ ಅನ್ನತಕ್ಕಂಥ ರೀತಿಯಲ್ಲಿ ಪುಟ್ಟದಾಗಿ ಒಂದು ಬೂದು ಗುಂಬಳಗಾಯಿ ತಗೋಬನ್ನಿ ಎಲ್ರು. ದಯಮಾಡಿ ಹೇಳ್ತಾನೆ, ಪ್ರಳಯವನ್ನೇ ನೋಡ್ಬಿಡ್ತೀರಿ. ನಮ್ಮ ಕೈಯಲ್ಲಿ ಆಗೋಲ್ಲಪ್ಪ. ನಾವು ತುಂಬಾ ಸಾಮಾನ್ಯರು, ನಾವು ತುಂಬಾ ಪ್ರೀತಿ ಇಟ್ಕೊಂಡಿರೋರು, ನಮ್ಮ ಮನೆ, ನಮ್ಮ ಮಗು, ಪುಟ್ಟ ಆಸೆಗಳು, ಕನಸುಗಳಲ್ಲಿ ಬದುಕ್ತಿರೋರು. ನಾವು ಹೋಗ್ಬಿಡ್ತೀವಿ, ಬಟ್ ನಮ್ಮನ್ನ ನಂಬ್ಕೊಂಡಿರೋರು. ನಾವು ಹೋಗ್ತೀವಿ, ಕೈಯೋಕಲ್ಲ ಮುರ್ಕೊಂಡು ವಾಪಸ್ ಬಂದ್ವಿ ಅಂತ ಇಟ್ಕೊ, ಅದಿದ್ದು ನರ್ಕ. ಹೋಗ್ಬಿಡ್ಬೇಕು ಹೋದ್ರೆ. ಸತ್ಯ ಹೇಳ್ತಾನೆ. ಅದರಿಂದ ಎಲ್ಲರೂ ಮನೆಯ ಮುಂದುಗಡೆ ಒಂದು ಬೂದು ಗುಂಬಳಗಾಯಿ ದೀಪ ಹಚ್ಚಿ. ಎಲ್ಲರ ಮನೆಯಲ್ಲೂ ಒಬ್ಬ ಮೇಷರಾಶಿ ಇದ್ದೇ ಇರ್ತಾರೆ, ಒಬ್ಬ ಸಿಂಹರಾಶಿ ಇದ್ದೇ ಇರ್ತಾರೆ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಕುಂಭರಾಶಿ, ಮೀನರಾಶಿ ಇದ್ದೇ ಇರ್ತಾರೆ. ದಯಮಾಡಿ ಹೇಳ್ತಾನೆ, ನಿಮ್ಮ ಕುಟುಂಬದಲ್ಲಿ ಇದ್ದೇ ಇರ್ತಾರೆ. ನಮ್ಮದಲ್ಲ ಅಂತ ಅನ್ಕೋಬೇಡಿ. ಮನೆ ಮುಂದುಗಡೆ ಒಂದು ಬೂದು ಗುಂಬಳಗಾಯಿ ದೀಪ ಹಚ್ಚಿ. ಆಗುತ್ತಾ? ದಯಮಾಡಿ ತಪ್ಪು ತಿಳ್ಕೋಬೇಡಿ. ಆಯ್ತು ಅಂದ್ರೆ ಅತಿರುದ್ರ ದಿಗ್ಬಂಧ, ರುದ್ರ ದಿಗ್ಬಂಧ ಅಂತ ಹೇಳ್ತೇವೆ. ಕಾಲಕ್ಕೆ ಕಾಲವೇ ನನ್ನ ಶಿವ, ಸದಾಶಿವ. ಮನೆಯ 4 ಇಲ್ಲ 8 ದಿಕ್ಕಿಗೆ ಕಟ್ಟಬೇಕು. ಮನೆಯ ಹಾಲ್ನಲ್ಲಿ 4 ದಿಕ್ಕಿಗೆ, ಬೆಡ್ರೂಮ್ನಲ್ಲೂ ಸೇರಿಸಿ ಕಟ್ಟಬೇಕು. ಮಲಗೋದಲ್ಲೇ ಅಲ್ವಾ ನಾವು. ಶಕ್ತಿ ಇದ್ದವ್ರು 4 ಕಟ್ಟಿ, ಇಲ್ಲ ಒಂದಾದರೂ ತಗೊಬಂದು ಅತಿರುದ್ರ ದಿಗ್ಬಂಧವನ್ನ ಮನೆಯ ವಾಯುವ್ಯ ದಿಕ್ಕಿಗೆ ಕಟ್ಟಲೇಬೇಕು. ಯಾಕಂದ್ರೆ ಅಲ್ಲಾಗಿರೋದೇ ವಾಯುವ್ಯ ದಿಕ್ಕಿನಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಅಲ್ಲಿಂದ ನೋಡಿ ಎಲ್ಲೆಲ್ಲಿ ನೋಡ್ತಿದ್ದಾರೆ ಅವರು. ಯಾವ್ಯಾವ ಭಾಗಗಳಿಗೆ ಯಾವ್ಯಾವ ಡಿಗ್ರಿನಲ್ಲಿ ನೋಡ್ತಾ ಏನೇನು ಉತ್ಪತ್ತು ಆಗುತ್ತೆ ಅಂತ. ಎಲ್ಲೋ ದೂರದ ದೇಶದಲ್ಲಿ ಕೆಲಸ ಕಾರ್ಯ ಮಾಡ್ಕೊಂಡು ಬದುಕು ಕಟ್ಕೊಂಡು ಇದಾರಪ್ಪ ನಮ್ಮವರು, ನಮ್ಮ ಸುತ್ತಮುತ್ತಲಿರೋರು, ನಮ್ಮ ಆತ್ಮೀಯರು, ನಮ್ಮ ಬಂಧುಗಳಲ್ಲಿ ಯಾರೋ ಎಲ್ಲೋ ಇದ್ದಾರೆ, ಎಲ್ಲೆಲ್ಲೋ ಇದ್ದಾರೆ. ಎಲ್ಲರೂ ಚೆನ್ನಾಗಿರ್ಬೇಕು. ಅಲ್ಲೋಲ ಕಲ್ಲೋಲ ಆಗಿ ಕಡಿಮೆ ಅಂದರು ಒಂದು 3 ರಿಂದ 8 ಕೋಟಿ ಜನ ವಿದೇಶಗಳಲ್ಲಿ ಇದ್ದಾರೆ. ಅವರೆಲ್ಲರೂ ಎದ್ದು ಬರ್ತಾರೆ ಅಂದ್ರೆ ಹೆಂಗಿರುತ್ತೆ? ಅವರೆಲ್ರಿಗೂ ತೊಂದರೆ ಆಗ್ಬಿಟ್ರೆ ಏನಾಗಬಹುದು? ಯೋಚನೆ ಮಾಡಿದ್ದೀರಾ? ದೂರದೇಶದ ಕೆಲಸ, ದೂರದೇಶದಲ್ಲಿ ಬದುಕು, ದೂರದೇಶದಲ್ಲಿ ಜೀವನ ಕಟ್ಟಿರೋರಿಗೆ ಅಲ್ಲೋಲ ಕಲ್ಲೋಲಗಳ ಸೃಷ್ಟಿ. ಇವತ್ತಿನಿಂದಲೇ ಏನೇನೋ ಚೇಂಜಸ್ ನಿನ್ನೆಯಿಂದಲೇ ಆರಂಭ ಮಾಡಿಬಿಟ್ಟಿದ್ದಾರೆ. ಕಾನೂನು, ಬ್ಯಾಂಕು, ATM, ಟ್ಯಾಕ್ಸು, ಟೋಲು, ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಮಕ್ಕಳೇ ಅಂತ ಹೇಳ್ತಾ ಮಾಡ್ಕೊಳ್ಳಿ ಮಕ್ಕಳೇ. ಆದಷ್ಟು ಮನೆಯಲ್ಲಿ ರುದ್ರ ನಮಕ, ರುದ್ರ ಚಮಕ, ಮಹಾಮೃತ್ಯುಂಜಯ ಮಂತ್ರ ಜಪ, ದುರ್ಗಾ ಸಪ್ತಶ್ರುತಿ, ನರಸಿಂಹಾಷ್ಟಕ, ಸುಬ್ರಹ್ಮಣ್ಯ ಕವಚ, ಸ್ಕಂದ ಕವಚ ವಿಶೇಷವಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಹಾಕೊಳ್ಳೋದು, ಕೇಳೋದು. ನಮ್ಮನ್ನು ಮತ್ತಷ್ಟು ಗೆಳೆಯೋದು. ಬಾರೋ ನೋಡೋಣ, ಹಾಕೋಣ, ಬಡಿಯೋಣ ಅನ್ನಿಸ್ತಕ್ಕಂಥದ್ದು ಮಾಡಿಸುತ್ತೆ ಮಕ್ಕಳೇ. ದಯಮಾಡಿ ನನ್ಗದೊಂದು ಧಾವಂತ. ಯಾರಿಗೂ ಏನೂ ಆಗಬಾರದು. ಎಲ್ಲರೂ ಯಾವುದೋ ದುಡುಕನ್ನಿರ್ತಾರ. ಜಗಳ, ಕಲಹ, ಅಕ್ಕ ಪಕ್ಕ ಒಂದು ಆತ್ಮೀಯತೆ ನೋಡ್ತಾ ಇರಿ, ಜಾಗ್ರತೆ ಅಂತ ಹೇಳ್ತಾ